ಮಂಡ್ಯದಲ್ಲಿ ಇಂದಿನಿಂದ ಸುಮಲತಾ ಪರ ದರ್ಶನ್ ಅಬ್ಬರ ಒಂದೇ ದಿನ 28 ಹಳ್ಳಿಗಳಲ್ಲಿ ಕ್ಯಾಂಪೇನ್ ದಳಪತಿಗಳಿಗೆ ದಚ್ಚು ಡಿಚ್ಚಿ ಎಲೆಕ್ಷನ್ ಅಖಾಡದಲ್ಲಿ ಯಜಮಾನನ ಹವಾ ಶುರುವಾಗ್ತಾ ಇದೆ. ಜೆಡಿಎಸ್ ನಾಯಕರಿಗೆ ಶುರುವಾಗಿದೆ ಢವಢವ. ಇಂದಿನಿಂದ ಮಂಡ್ಯದಲ್ಲಿ ದರ್ಶನ್ ದರ್ಬಾರ್ ಶುರುವಾಗ್ತಾ ಇದೆ. ಮಂಡ್ಯದಲ್ಲಿ ಯಜಮಾನನ ಹವಾ ಇವತ್ತಿನಿಂದ ಶುರುವಾಗ್ತಾ ಇರುವಂತದ್ದು. 28 ಹಳ್ಳಿಗಳಲ್ಲಿ ಒಂದೇ ದಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಎಲೆಕ್ಷನ್ ಅಖಾಡದಲ್ಲಿ ಯಜಮಾನನ ಹವಾ ಇವತ್ತಿನಿಂದ ಶುರುವಾಗ್ತಾ ಇದೆ. ಮಂಡ್ಯ ಅಖಾಡಕ್ಕೆ ಇವತ್ತು ದರ್ಶನ್ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇವತ್ತಿನಿಂದ ಭರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಸುಮಲತಾ ಅಂಬರೀಶ್ ಅವರ ಪರವಾಗಿ ಇವತ್ತು ದರ್ಶನ್, ನಾಳೆಯಿಂದ ಯಶ್ ಅವರು ಆರ್ಭಟಿಸಲಿದ್ದಾರೆ. ಜೆಡಿಎಸ್ ನಾಯಕರಿಗೆ ಸಂಕಟದ ಮೇಲೆ ಸಂಕಟ ಶುರುವಾಗ್ತಾ ಇದೆ. ದರ್ಶನ್ ಪ್ರಚಾರದ ಪಟ್ಟಿಯನ್ನ ನೋಡಿ ತೆನೆ ನಾಯಕರಿಗೆ ನಡುಕ ಶುರುವಾಗಿದೆ. ಆ ರೀತಿಯಾಗಿ ಭರದ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಒಂದೇ ದಿನ 28 ಹಳ್ಳಿಗಳಲ್ಲಿ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಡೀ ದಿನ 28 ಗ್ರಾಮಗಳಲ್ಲಿ ಸುಮಲತಾ ಪರ ಅಬ್ಬರಿಸಲಿದ್ದಾರೆ. ದರ್ಶನ್ ಟೈಮ್ ಟೇಬಲ್ ಅನ್ನ ನೋಡಿ ದೋಸ್ತಿ ನಾಯಕರು ಕೂಡ ತಬ್ಬಿಬ್ಬಾಗಿದ್ದಾರೆ. ಆ ರೀತಿಯಾದಂತಹ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. 28ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ 18 ನಲ್ಲಿ ದರ್ಶನ್ ಕ್ಯಾಂಪೇನ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ರೀತಿಯಾದಂತಹ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಮಂಡ್ಯದಲ್ಲಿ, ಇವತ್ತು ಯಾವೆಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಪ್ರಚಾರ ಇರುತ್ತೆ, ಅಬ್ಬರ ಇರುತ್ತೆ ಅನ್ನೋದನ್ನ ಸುಮಲತಾ ಅಂಬರೀಶ್ ಅವರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲೇ ಹೇಳಿದ್ರು ದರ್ಶನ್ ಅವರು. ನಾವು ಇನ್ನ ಮುಂದೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡ್ತೀವಿ ಅನ್ನೋದನ್ನ ನೋಡಿ ಜೋಡೆತ್ತುಗಳ ರೀತಿಯಲ್ಲಿ ಅಂತ. ಇನ್ನು ದರ್ಶನ್ ಅವರು ಎಲ್ಲೆಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಇವತ್ತು 28 ಹಳ್ಳಿಗಳು ಯಾವ ಸಮಯದಲ್ಲಿ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. 9 ಗಂಟೆಗೆ KRS ಹಾಗೆ ಹುಲಿಕೆರೆಯಲ್ಲಿ ಪ್ರಚಾರವನ್ನ ಶುರು ಮಾಡ್ತಾರೆ. 9:30 ರಿಂದ 10 ಗಂಟೆಗೆ ಬಸ್ತಿಪುರ, 10:30ಕ್ಕೆ ಬೆಳಗೋಳ, 11 ಗಂಟೆಗೆ ಹೊಸ ಆನಂದೂರು, 11:30ಕ್ಕೆ ಮೊಗರಹಳ್ಳಿ. ಈ ಒಂದು ಹಳ್ಳಿಗಳಲ್ಲಿ ಅವರು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದಾದ್ಮೇಲೆ ಅಂದ್ರೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಇನ್ನು ಮಧ್ಯಾಹ್ನ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡ್ತಾ ಇದೀವಿ. 12 ಗಂಟೆಗೆ ಹೊಸಹಳ್ಳಿ, 12:30ಕ್ಕೆ ಪಾಲಹಳ್ಳಿ, 1 ಗಂಟೆಗೆ ಶ್ರೀರಂಗಪಟ್ಟಣ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. 2:15ಕ್ಕೆ ಚಂದಗಾಲು ಹೊಸೂರು, 2:30ಕ್ಕೆ ಮೇಳಾಪುರ, 3 ಗಂಟೆಗೆ ಹೆಬ್ಬಾಡಿ ಹುಂಡಿ, 3:30ಕ್ಕೆ ಅಲ್ಲಿಂದ ನೆಕ್ಸ್ಟ್ ಪ್ರಚಾರವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಸಂಜೆ 8 ಗಂಟೆ, ರಾತ್ರಿ 8 ಗಂಟೆವರೆಗೂ ಕೂಡ. ಇನ್ನು 4 ಗಂಟೆಗೆ ಚಿಕ್ಕಂಕನಹಳ್ಳಿ, 4:30ಕ್ಕೆ ಸುಗ್ಗನಹಳ್ಳಿ, ಬಂತಗನಹಳ್ಳಿ, 5 ಗಂಟೆಗೆ ಬಿದ್ರಹಳ್ಳಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. 7:30ಕ್ಕೆ ಮಂಡ್ಯದ ಕೊಪ್ಪಲು, 8 ಗಂಟೆಗೆ ಕೊನೆಯದಾಗಿ ಅರಕೆರೆಯಲ್ಲಿ ಪ್ರಚಾರವನ್ನ ಅಂತ್ಯ ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಒಟ್ಟು ಇವತ್ತು 28 ಹಳ್ಳಿಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಯಜಮಾನ ದರ್ಶನ್ ಅವರು. ಪ್ರಚಾರ ಯಾವ ರೀತಿಯಾಗಿ ಎಲ್ಲೆಲ್ಲಿ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಾಘವೇಂದ್ರ, ಇವತ್ತಿನಿಂದ ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು, ಅಖಾಡಕ್ಕೆ ಇಳಿತಾ ಇದ್ದಾರೆ. ಯಾವ ರೀತಿಯಾಗಿರುತ್ತೆ ಆ ಒಂದು ಪ್ರಚಾರ, ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಅಂತ? ಖಂಡಿತವಾಗಿ ಪೃಥ್ವಿರಾಜ್, ಏನಿವತ್ತು ಸುಮಲತಾ ಅವರ ಪರವಾಗಿ ಪ್ರಚಾರ ಕೇಳ್ತಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇವತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸುಮಾರು 28 ಹಳ್ಳಿಗಳಲ್ಲಿ ಇಂದಿನಿಂದ ಪ್ರಚಾರವನ್ನು ಆರಂಭಿಸಲಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾಗಲಿರುವ ಅವರ ಪ್ರಚಾರ ರಾತ್ರಿ 8 ಗಂಟೆಗೆ ಅಂತ್ಯ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈ ಒಂದು ಸಮಯದಲ್ಲಿ ಸುಮಾರು ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ಅವರು ತಮ್ಮ ಅಮ್ಮನ ಪರವಾಗಿ ಪ್ರಚಾರಕ್ಕೆ ಬರ್ತೀನಿ ಅಂತ ಏನು ಅವರ ನಾಮಪತ್ರ ಸಲ್ಲಿಸಿದ ದಿವಸ ಹೇಳಿದ್ರು. ಆದದ್ದಾಗಲಿ ಒಂದು ಕೈ ನೋಡೇ ಬಿಡೋಣ, ನಮ್ಮ ಮಂಡ್ಯದ ಸ್ವಾಭಿಮಾನವ ಇಲ್ಲ ಅವರ ಅಭಿಮಾನವ ಅನ್ನೋದನ್ನ ಮಾತನ್ನ ಹೇಳಿದ್ರು. ಆ
ನಿಟ್ಟಿನಲ್ಲಿ ಈಗ ಸತತ ಏನು ಏಪ್ರಿಲ್ 1ರಿಂದ ಏಪ್ರಿಲ್ 16ರವರೆಗೂ ಕೂಡ ಜೋಡೆತ್ತುಗಳು ಅಂತ ಎನಿಸ್ಕೊಂಡಿರುವಂತಹ ದರ್ಶನ್ ಹಾಗೂ ಯಶ್ ಅವರು ಕಣಕ್ಕೆ ಏನು ಆ ಪ್ರಚಾರ ಕೇಳಿತಾರೆ ಅನ್ನೋ ಮಾತುಗಳು ಕೇಳಿಬರ್ತಿತ್ತು. ಅದರಂತೆ ಇವತ್ತು ಇಂದಿನಿಂದ ಮೊದಲ ದಿನದಂದು ದರ್ಶನ್ ರವರು ಸುಮಾರು 28 ಹಳ್ಳಿಗಳಲ್ಲಿ ಒಂದು ಪ್ರಚಾರವನ್ನು ಮಾಡ್ತಾರೆ. ಈಗಾಗಲೇ ಕೂಡ 9 ಗಂಟೆಗೆ ಏನು KRS ನಲ್ಲಿ ಅವರಿಗೆ ಒಂದು ಸ್ವಾಗತದ ಮೂಲಕ ಪ್ರಚಾರಕ್ಕೆ ಚಾಲನೆ ಕೊಡಲಾಗುತ್ತೆ. ಅಲ್ಲಿಂದ ಬೃಹತ್ ಅಭಿಮಾನಿಗಳೊಂದಿಗೆ ಸುಮಾರು ಒಂದು 28 ಹಳ್ಳಿ ಏನಿದೆ KRS, ಬಸ್ತಿಪುರ, ಹೊಸ ಆನಂದೂರು, ಚೆಂದಗಾಲು, ಮೇಳಾಪುರ, ಕೊಕ್ಕರೆಹುಂಡಿ ಸೇರಿದಂತೆ ರಾತ್ರಿ 8 ಗಂಟೆಗೆ ಅರಕೆರೆಯಲ್ಲಿ ತಮ್ಮ ಪ್ರಚಾರದ ಕಾರ್ಯವನ್ನು ಮುಗಿಸ್ತಾರೆ. ಈಗಾಗಲೇ ಕೂಡ ಏನು ದರ್ಶನ್ ಅವರು ಬರ್ತಾರೆ ಅನ್ನೋ ಒಂದು ಅಭಿಮಾನದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅವರ ದರ್ಶನ್ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಈಗ KRSಗೆ ಸಾಕ್ತಿರುವಂತಹ ಒಂದು ಬೆಳವಣಿಗೆ ಕೂಡ ನಡೀತಾ ಇದೆ. ಇವೆಲ್ಲದರ ನಡುವೆ ಈಗೇನು ಸ್ವಾಭಿಮಾನದ ಕಹಳೆಯನ್ನು ಊದಿರುವಂತಹ ಸುಮಲತಾ ಇದ್ದಾರೆ. ಅವರ ಪರವಾಗಿ ಒಂದು ಪ್ರಚಾರದ ಮೂಲಕ ಈ ಬಾರಿ ಏನು ಸ್ವಾಭಿಮಾನಿಯಾಗಿರುವಂತಹ ಸುಮಲತಾವನ್ನು ಗೆಲ್ಲಿಸಲೇಬೇಕು ಒಂದು ಹಠಕ್ಕೆ ಬಿದ್ದಿರುವಂತಹ ಕನ್ನಡದ ಸ್ಯಾಂಡಲ್ವುಡ್ ಕೂಡ ಈಗ ಪ್ರಚಾರಕ್ಕೆ ಇಳಿತಿರೋದು ನಿಜಕ್ಕೂ ಕೂಡ ಏನು ಪಕ್ಷೇತರ ಅಭ್ಯರ್ಥಿಯಾಗಿದ್ದಾರೆ. ಸುಮಲತಾಗೆ ಒಂದು ಆನೆ ಬಲವನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಸರ್ ರಾಘವೇಂದ್ರ, ಇನ್ನು ದರ್ಶನ್ ಎಂಟ್ರಿ ಕೊಡ್ತಾರೆ, ಪ್ರಚಾರವನ್ನ ಮಾಡ್ತಾರೆ ಅವರ ಪರವಾಗಿ, ಸುಮಲತಾ ಪರವಾಗಿ ಅಂತಿದ್ದ ಹಾಗ್ಲೆ ಒಂದ್ ಕಡೆ ಅಲ್ಲಿ ಚಾಟ್ನ ತಿಂತಾ ಇದ್ರು ಅಂತ ಹೇಳ್ತಾ ಇದ್ರು, ಇನ್ನೊಂದ್ ಕಡೆ IT ರೈಡ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಈ ರೀತಿಯಾಗಿ ಜೋಡೆತ್ತು ಹೋಗಿ ಕಳ್ಳೆತ್ತಾಯ್ತು, ಈ ರೀತಿಯಾಗೆಲ್ಲ ವಾಗ್ದಾಳಿಯನ್ನ ನಡೆಸಿದ್ರು. ಈಗ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇರೋದು JDSಗೆ ಯಾವ ರೀತಿಯಾಗಿ ಒಂಥರ ನಡುಕವನ್ನ ಹುಟ್ಟಿಸ್ತಾ ಇದೆ ಅಂತ. ಖಂಡಿತವಾಗಿ ಪೃಥ್ವಿರಾಜ್, ಏನು ದರ್ಶನ್ ಅವರು ಒಂದು ಏನು ಸುಮಲತಾ ಪರವಾಗಿ ಅಕಡ ಕಿಳಿತಾರೆ ಅನ್ನೋ ಮಾತೆ ಕೇಳಿ JDS ನಲ್ಲಿ ಒಂದು ರೀತಿ ತಲ್ಲಣ ಉಂಟಾಗಿತ್ತು. ಹಾಗಾಗಿನೇ ಕೂಡ ಏನು JDS ನ ದಳಪತಿಗಳಲ್ಲಿ ಎಲ್ಲ ಒಬ್ಬ ಮುಖಂಡರು ಏನು ದರ್ಶನ್ ಅಥವಾ ಯಶ್ನ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ರು. KR ಪೇಟೆಯಲ್ಲಿ ಶಾಸಕ ನಾರಾಯಣ ಗೌಡರು ಅವ್ರ ಮನೆ ಮೇಲೆ IT ರೈಡ್ ಮಾಡಿಸುತ್ತೆ ಅವ್ರ ಪ್ರಚಾರಕ್ಕೆ ಬಂದೆ ಅಂತ ಹೇಳಿಕೆ ಕೊಟ್ರೆ, ಬೇರೊಂದು ಕಡೆ ಬೇರೆ ರೀತಿಯಾಗಿ ಏನು CM ಕುಮಾರಸ್ವಾಮಿ ಜೋಡೆತ್ತು ಇವರು ಕಳ್ಳೆತ್ತುಗಳು ಅನ್ನೋ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಶ್ರೀರಂಗಪಟ್ಟಣದ ಮುಖಂಡರಾದ ಸಂತೋಷ್ ರವರು ಇವರು ಏನು ಆ ದಿನದ ಕಾಸಿಲ್ದ ಸಂದರ್ಭದಲ್ಲಿ ಹೋಗಿ ದನದ ಮಾಂಸವನ್ನು ತಿಂತಿದ್ರು ಅನ್ನೋ ಮಾತುಗಳ ಮೂಲಕ ಇವರ ವಿರುದ್ಧ ಅಪಪ್ರಚಾರನ ಮಾಡಿದ್ರು. ಇದೆಲ್ಲಕ್ಕೂ ಕೂಡ ಯಾವುದೇ ಮಂಡ್ಯ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಇರುವಂತಹ ಅಭಿಮಾನಿಗಳು ಈ ಒಂದು ಹೇಳಿಕೆಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲೇ ಕೂಡ ಏನು JDS ಕಾರ್ಯಕರ್ತರು ಅಥವಾ JDS ಮುಖಂಡರಿಗೆ ಏನು DBOS ನ ಅಭಿಮಾನಿಗಳಿದ್ರು ಅವರೆಲ್ಲರೂ ಕೂಡ ಒಂದರ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಹಲವಾರು ತರಾಟೆಗೆ ತೆಗೆದುಕೊಂಡ ಪ್ರಸಂಗಗಳು ಕೂಡ ನಡೆದಿದೆ. ಅದೇ ರೀತಿ ಕೂಡ ಇವತ್ತೇನು ಪ್ರಚಾರಕ್ಕೆ ಬರ್ತಿದ್ದಾರೆ ದರ್ಶನ್ ರವರು, ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರಚಾರದಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಬೆಂಬಲ ಕೊಡ್ತಾರೆ. ಈ ಎಲ್ಲಾ ನಿಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಒಂದು ಕರೆಯನ್ನು ಕೊಡುವ ಸಾಧ್ಯತೆ ಇದೆ. ಈ ಬಾರಿ ಏನು ಸುಮಲತಾ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಸಾಕಷ್ಟು ಜನರು ಕೂಡ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ. ದರ್ಶನ್ ಫ್ಯಾನ್ಸ್ ಕ್ಲಬ್ ಏನಿದೆ ಆ ಒಂದು ಫ್ಯಾನ್ಸ್ ಕ್ಲಬ್ ನ ಕಾರ್ಯಕರ್ತರು ಕೂಡ ಈಗ ಬೈಕ್ ರ್ಯಾಲಿ ನಡೆಸ್ತಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಏನು ಅಂಬರೀಶ್ ಅವರ ಮಗನಂತಿರುವಂತಹ ದರ್ಶನ್ಗೆ ಸಾಕಷ್ಟು ಸಂಖ್ಯೆಯ ಒಂದು ಅಭಿಮಾನಿ ಬಳಗ ಇದೆ. ಈ ಅಭಿಮಾನಿ ಬಳಗವನ್ನ ನೋಡಿ ಈಗಾಗಲೇ ಕೂಡ JDS ನಲ್ಲಿ ಎಲ್ರಿಗೂ ಕೂಡ ಒಂದು ಆತಂಕ ಶುರುವಾಗಿರೋದು. ಇವರ ಹವಾ ಏನಾದ್ರು ವರ್ಕೌಟ್ ಆದ್ರೆ JDSಗೆ ಎಫೆಕ್ಟ್ ಬೀಳುತ್ತೆ ಅನ್ನೋ ಆತಂಕದಲ್ಲಿ ಇರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.